ಮುರಳಿ 9ನೇ ಕ್ಲಾಸ್ ಓದ್ತಾ ಇದ್ದ ಹುಡುಗ. ಒಳ್ಳೆ ಹುಡುಗ ಆಗಿದ್ರಿಂದ ಫ್ರೆಂಡ್ಸು ಜಾಸ್ತಿ ಜನ ಇದ್ರು. ಆದರೆ ಸ್ಕೂಲಿನಲ್ಲಿದ್ದ ಎಲ್ಲ ಸ್ನೇಹಿತರಲ್ಲಿ ಕೆಲವರು ಶತ್ರುಗಳಾಗಿ ಕಾಡಿದ್ರು. ಅವರ ಕಾಟವೇ ಮುರಳಿಯ ಸಾವಿಗೆ ಕಾರಣವಾಗಿತ್ತು. ನಮ್ಮ ಹೆಸರು ಏನು ಸರ್, ಏನಿದ್ರು ಎಲ್ಲ ಕಲ್ಕೊಂಡ್ಬಿಟ್ಟಿದ್ದೇನೆ ಸರ್. ನಾನು ಇರೋದು ಒಬ್ಬನೇ ಕಾಯ್ತಿ ಬರ್ತಿಲ್ಲ. ಇನ್ನೇನು ಆಗ್ತಿದೆ ಅಂದರೆ ನೀವು ಕೇಳ್ಕೊಳ್ಳಿ ಸರ್. ನಮ್ಮ ಮನೆ ಸ್ಮಶಾನಕ್ಕೆ ಮಾರ್ಬಿಟ್ಟಿದೆ ಸರ್. ನಮ್ಮ ಮನೆ ಸ್ಮಶಾನಕ್ಕೆ ಮಾರ್ಬಿಟ್ಟಿದೆ. ನನ್ನ ಮಗನ ಸಾಯಿಸಿದವರು ಮೂವರೇ ಸರ್. ಮೇಟ್ರು ಕೂಡ ಅವ್ರಿಗೆ ಅನುಷ್ಯಾರವರ ಸರ್. ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ ಮಗ ಸತ್ ಹೋಗಿದ್ದಾನೆ ಅನ್ನೋ ಸತ್ಯ ಇವರಿಗೆ ಅರಗಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಈ ಹೆತ್ತ ಕರುಳಿನ ಆಕ್ರಂದನ ಅಕ್ಷರಶಃ ಮುಗಿಲು ಮುಟ್ಟಿದೆ. ಸ್ಕೂಲಿಗೆ ಹೋಗಿ ಬರ್ತೀನಿ ಅಂದಿದ್ದ ಮಗ ಮುರಳಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಮುರಳಿಗೆ ಏನಾಯ್ತು ಅನ್ನೋ ಅನುಮಾನವನ್ನ ಮುಂದಿಟ್ಕೊಂಡು ತನಿಖೆ ನಡೆಯುತ್ತೆ. ಆಗ ಒಂದೊಂದೇ ಸತ್ಯಗಳು ಹೊರಬೀಳ್ತಾ ಹೋಗ್ತಾವೆ. ನಾನು ಚಾರ್ಜ್ ತಗೊಂಡ ನಂತರ ನಾನು ಅವ್ರ ಕ್ಲಾಸ್ಗೆ ಹೋಗಿಲ್ಲ, ಬೇರೆ ಮಾಸ್ಟರ್ ತಗೊಳ್ತಾ ಇದ್ದಾರೆ. 10 ಗಂಟೆಯಲ್ಲಿ ನನ್ನ ಮಗನ ನೋಡ್ದಿರೋದಲ್ಲಿ ಸ್ಕೂಲ್ ಹುಡುಗರೆಲ್ಲ ನೋಡವ್ರೆ. ಎಳ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗದಲ್ಲಿ ಹೊಡೆದವ್ರೆ. ನನ್ನ ಮಗ ಏನು ತಪ್ಪು ಮಾಡೋದು ನಾನು ಕೇಳೋಕೆ ಹೋದ್ರೆ ಅವ್ನು ಕರೀರಿ, ಅವ್ರ ಪೇರೆಂಟ್ಸನ್ನ ಕರೀರಿ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಕರೆಸಿಲ್ಲ ಸರ್. ಮೇರಮ್ಮ ಮೇಸ್ಟ್ ಅವರು ನಿಜವಾಗ್ಲ ಅವನು ಹುಡುಗಿನ ತೆಗಿಸ್ತಾ ಇರಲ್ಲ. ಆ ಹುಡುಗಿನೇ ಸರ್ ಹೇಳಿರೋದು, ಆ ಹುಡುಗಿನೇ ಸರ್ ಹೇಳಿರೋದು. ಅದೇನು ಗೊತ್ತಿಲ್ಲ ಸರ್, ನಾವು ಬಂದಿಲ್ಲ ಸರ್. ಇದೇ ಸ್ಕೂಲ್ನಲ್ಲಿ ಓದ್ತಾ ಇದ್ದ 1 ವರ್ಷ ಸೀನಿಯರ್ಸ್ ಮುರಳಿಗೆ ಹೊಡೆದಿದ್ರಂತೆ. 10ನೇ ಕ್ಲಾಸಿನ ಹುಡುಗರಾದ ಅವರು 9ನೇ ಕ್ಲಾಸಿನ ಮುರಳಿಯನ್ನ ಚೆನ್ನಾಗಿ ಥಳಿಸಿದ್ರಂತೆ. ಹಂಗ್ ನೋಡಿದ್ರೆ ಥಳಿಸೋ ಅಂತ ಕೆಲಸ ಮುರಳಿ ಏನ್ ಮಾಡಿದ್ದ? ಆ ವಿಷಯವನ್ನ ಕೆದಕ್ತಾ ಹೋದಾಗ ಅಲ್ಲಿ ಮತ್ತೊಂದು ಕಥೆ ಓಪನ್ ಆಗತ್ತೆ. ಜಗಳ ಆಗಿದ್ದು ಹಿಂದಿನ ದಿವಸ ನಮಗೆ ಹೇಳಿದ್ದು ಆ ಹುಡುಗ. ಹಿಂದಿನ ದಿವಸ ಅಂದರೆ ಶುಕ್ರವಾರ ಆಗಿದ್ದು ಘಟನೆ. ಗುರುವಾರದ ದಿವಸ ಸಾಯಂಕಾಲ 5 ಗಂಟೆಯಲ್ಲಿ ಎಲ್ಲೋ ಜೆರಾಕ್ಸ್ ಅಂಗಡಿ ಹತ್ರ ಒಂದು ಹುಡುಗಿಯನ್ನು ಏನೋ ಹೇಳಿದ್ದಾನೆ, ಚುಡಾಯಿಸಿದ್ದಾನೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಮುರಳಿ ಓದ್ತಾ ಇದ್ದ 9ನೇ ಕ್ಲಾಸಲ್ಲೇ ಒಂದು ಹುಡುಗಿ ಓದ್ತಾ ಇದ್ಲು. ಆಕೆಯನ್ನ ಮುರಳಿ ಯಾಕೋ ಕೆಣಕಿದ್ನಂತೆ. ಮುರಳಿ ಮಾಡಿದ ಕಿತಾಪತಿಯನ್ನ ಆಕೆ ತನ್ನ ಅಣ್ಣನಿಗೆ ಹೇಳಿದ್ದಳಂತೆ. ಆ ಅಣ್ಣನೂ ಇದೇ ಸ್ಕೂಲ್ನಲ್ಲೇ 10ನೇ ಕ್ಲಾಸ್ ಓದ್ತಾ ಇದ್ದ. ತಂಗಿ ಹೇಳಿದ್ದನ್ನ ಕೇಳಿ ಜೊತೆಗೆ ಒಂದಷ್ಟು ಹುಡುಗರನ್ನ ಹಾಕೊಂಡು ಮುರಳಿಯನ್ನ ಥಳಿಸಿದ್ರಂತೆ. ಅಲ್ಲಿ ಗಲಾಟೆ ಜೋರಾಗಿ ನಡೆದಿತ್ತು. ಈ ಗಲಾಟೆ ವಿಷಯ ಟೀಚರ್ಸ್ಗೂ ಗೊತ್ತಾಗಿತ್ತು. ಪೇರೆಂಟ್ಸ್ ಅನ್ನ ಕರೆಸಿ ಬುದ್ಧಿ ಹೇಳೋ ಪ್ರಯತ್ನನೂ ನಡೆದಿತ್ತು. ಕೇಳಿದ್ವಿ ಏನಾಯಿತು ಏನು ಅಂತ. ಈ ರೀತಿ 3 ಮಕ್ಕಳು ಹೊಡೆದ್ರು ಅಂತ ನಮಗೆ ಹೇಳಿದ್ರು. ಸರಿ, ನಾವೇನು ಮಾಡಿದ್ವಿ, ಆ 3 ಮಕ್ಕಳ ಪೇರೆಂಟ್ಸನ್ನು ಕರೆದುಬಿಟ್ಟು ಕರ್ಕೊಂಬನ್ನಿ, ನೀವು ನಿಮ್ಮನ್ನು ಕ್ಲಾಸ್ ರೂಮ್ಗೆ ಇದು ಮಾಡಲ್ಲ, ನೀವಾಗೇ ತೀರ್ಮಾನ ತೊಗೊಂಡಿದ್ದೀರಾ, ಅಟ್ಲೀಸ್ಟ್ ಟೀಚರ್ಸ್ಗೂ ತಿಳಿಸ್ತೀರಾ, ಪೇರೆಂಟ್ಸ್ಗೂ ತಿಳಿಸ್ತೀರಾ, ನಿಮ್ಮ ಇದನ್ನು ತೊಗೊಂಡಿದ್ದೀರಾ, ಮಗುಗೆ ಹೊಡೆದಿದ್ದೀರಾ ಅಂತ ಹೇಳಿಬಿಟ್ಟು ಆ 3 ಮಕ್ಕಳನ್ನ ನಾವು ಪೇರೆಂಟ್ಸನ್ನ ಕರ್ಕೊಂಬನ್ನಿ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸಿದ್ವಿ. ಆದ್ರೆ ಅಷ್ಟರಲ್ಲಿ ಎಲ್ಲಿ ಈ ವಿಷಯ ತನ್ನ ಪೋಷಕರಿಗೆ ಗೊತ್ತಾಗುತ್ತೋ, ಎಲ್ಲಿ ನನ್ನ ಮರ್ಯಾದೆ ಹಾಳಾಗುತ್ತೋ ಅಂತ ಹೆದರಿದ ಮುರಳಿ. ಆ ಹೆದರಿಕೆಯಲ್ಲೇ ಆತ ಸ್ಕೂಲಿನಿಂದ ಕಾಲ್ಕಿತ್ತಿದ್ದು. ಆ ನಂತರವೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಲಾಗ್ತಿದೆ. ಕ್ಲಾಸ್ ರೂಮಲ್ಲಿ ಕೂತ್ಕೊಪ್ಪ, ನಾವು ನಿಮ್ಮ ಪೇರೆಂಟ್ಸನ್ಗೆ ಫೋನ್ ಮಾಡಿ ಕರೆಸ್ತೀವಿ ಅಂತ ಹೇಳಿದ್ವಿ. ಮಗು ಕ್ಲಾಸ್ ರೂಮ್ಗೆ ಹೋಗೋ ರೀತಿಯಲ್ಲೇ ಹೋಗ್ಬಿಟ್ಟು ಆ ಕಡೆ ಗರ್ಲ್ಸ್ ಸ್ಕೂಲ್ದು ಮೆಟ್ಲಿದೆ ಅಲ್ಲ, ಈ ಕಡೆಯಿಂದ ಹೋಯಿತು. 9th A ಸೆಕ್ಷನ್ವರೆಗೂ ಹೋಗೋವರೆಗೂ ನಾವು ಅಬ್ಸರ್ವ್ ಮಾಡ್ತಿದ್ವಿ. ಸರಿ, ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದಾನಲ್ಲ ಮಗು, ಕೂತಿರ್ತಾನೆ, ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಆ ಮಗು ಆ ಕಡೆಯಿಂದ ಮೆಟ್ಲಿಳಿದು ಹೊರಟೋಗಿದೆ.
ಗುರುವಾರ ಗಲಾಟೆ ನಡೆದಿದೆ. ಶುಕ್ರವಾರ ಸ್ಕೂಲ್ಗೆ ಬಂದಿದ್ದ ಮುರಳಿ ಅರ್ಧಕ್ಕೆ ಸ್ಕೂಲ್ಗೆ ಚಕ್ಕರ್ ಹಾಕಿ ಹೊರಬಂದಿದ್ದಾನೆ. ಆಮೇಲೆ ಎಲ್ಲೋದ ಏನಾದ ಅಂತ ಯಾರಿಗೂ ಗೊತ್ತಾಗಿಲ್ಲ. ಆದ್ರೆ ಕೊನೆಗೆ ಪತ್ತೆಯಾಗಿದ್ದು ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ.